ನಮಸ್ಕಾರ, ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸುವ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರ, ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿನ್ನೆ ನಡೆದ ಗ್ರಹಣ ಕಾಲದಲ್ಲಿ ಆಹಾರವನ್ನ ಸ್ವೀಕರಿಸಿದವರಿಗೆ ಏನೆಲ್ಲ ದೋಷಗಳು ಕಾಡುತ್ತೆ ಎಂಬ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ಗುರುಗಳು ತಿಳಿಸಿಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈಶ್ರೀಧರ ಭಟ್ಟಾಚಾರ್ಯ ಗುರುಗಳೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧಹಸ್ತ್ರಾಣಿ ಸಂಮರ ಸಂಮರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನ ದೀಪ್ತೆ ಜ್ವಾಲ ಪರಿವೃತಾಯ ಸರ್ವದಿಕ್ಷೋಪನಗರಾಯ. ಓಂ ಭಟ್ ಪರಬ್ರಹ್ಮಣೇ ಪರಂ ಜ್ಯೋತಿಷೇ ನಮೋ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಗಳೇ, ಕಾರ್ಯಕ್ರಮದ ಮೊದಲಿಗೆ ಈ ಖಂಡಗ್ರಹಸ್ಥ ಚಂದ್ರಗ್ರಹಣದಲ್ಲಿ ಆಹಾರವನ್ನ ಸ್ವೀಕರಿಸಿದವರಿಗೆ ಏನೆಲ್ಲ ದೋಷಗಳು ಕಾಡುತ್ತೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಇವತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಈ ದಿನ ಅಶುಭ ಫಲಗಳಿದೆ, ಹಾಗೆ ಯಾವ ರಾಶಿಯವರಿಗೆ ಲಾಭ, ಯಾವ ರಾಶಿಯವರಿಗೆ ನಷ್ಟ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಬಂಧುಗಳಿಂದ ಶುಭವಾರ್ತೆಯನ್ನು ಕೇಳ್ತಕ್ಕಂಥ ಒಂದು ಶುಭಯೋಗ, ದಾಂಪತ್ಯದಲ್ಲಿ ಪ್ರೀತಿ, ದಿನ ಬಳಕೆ ವಸ್ತುಗಳಿಂದ ಬಹಳಷ್ಟು ಲಾಭಗಳನ್ನು ಪಡಿತಕ್ಕಂಥ, ಆದರೆ ಶತ್ರುಗಳಿಂದ ದೂರ ಇರಿ. ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತರಕ್ಕೆ ನೀವು ಬೀಳಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ, ಬಡ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಬೇಡದ ವಿಷಯಗಳಲ್ಲಿ, ಬೇಕಾಗಿಲ್ಲ ಆ ವಿಷಯ, ಆದರೆ ಬೇಡದ ವಿಷಯಗಳಲ್ಲಿ ಬಹಳಷ್ಟು ಆಸಕ್ತಿಗಳು ಹೆಚ್ಚಾಗಿ ಕಂಡುಬರುತ್ತೆ. ಸಾಧಾರಣವಾಗಿರ್ತಕ್ಕಂಥ ಒಂದು ಲಾಭ, ಪ್ರೀತಿ ಪಾತ್ರರ ಆಗಮನವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಮನಸ್ಸಿಗೆ ಸಂಕಟಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಚಂಚಲ ಮನಸ್ಸನ್ನ ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಗಣೇಶನ ಆಲಯಕ್ಕೆ ಹೋಗಿ ಗರಿಕೆಯಿಂದ ಅರ್ಚನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ವ್ರತ, ತಿರುಗಾಟ, ಸುಮ್ಮನೆ ಓಡಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ತೀರಾ. ಕೆಲಸ ಇದ್ರೆ ಮಾತ್ರ ಓಡಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅವಕಾಶಗಳನ್ನ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಈ ದಿನ ಬರ್ತಕ್ಕಂಥ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೋಬೇಕು. ಇಲ್ಲ ಅಂತ ಅಂದ್ರೆ ಬರ್ತಕ್ಕಂಥ ಯೋಗಗಳು ಕೂಡ ನಷ್ಟಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ವಿನಾಕಾರಣ ನಿಷ್ಠೂರಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ. ನೀವು ತಪ್ಪೇ ಮಾಡಿರಲ್ಲ, ಆದ್ರೂ ಕೂಡ ನೀವೇನೋ ತಪ್ಪು ಮಾಡಿದೀರಾ ಅಥವಾ ನೀವೇನೋ ಅಂದ್ರಿ, ಇಂಥ ಒಂದು ಪರಿಸ್ಥಿತಿಗಳು ಹೆಚ್ಚಾಗಿ ಕಂಡು ಬರುತ್ತೆ. ನಾನಾ ರೀತಿಯ ಸಂಪಾದನೆ ಮಾಡತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಗಜೇಂದ್ರ ಮೋಕ್ಷ ಪಾರಾಯಣವನ್ನ ಮಾಡಿ, ವಿಷ್ಣು ಆಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಪ್ರತಿಯೊಂದು ಕೆಲಸವನ್ನ ತಾಳ್ಮೆಯಿಂದ ಮಾಡ್ತಕ್ಕಂಥದ್ದು ತುಂಬಾ ಉತ್ತಮ. ತಾಳ್ಮೆಯನ್ನ ಏನಾದರೂ ಕಳ್ಕೊಂಡ್ರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನೀವೇ ವಿಘ್ನಗಳನ್ನ ತಂದು ಇಟ್ಕೊಳ್ತಕ್ಕಂಥ ಪರಿಸ್ಥಿತಿ, ತೊಂದರೆಗಳನ್ನ ತಂದಿಟ್ಕೊಳ್ತಕ್ಕಂಥ ಪರಿಸ್ಥಿತಿಗಳು ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ಎಲ್ಲವನ್ನೂ ಕೂಡ ಶ್ರದ್ಧೆಯಿಂದ ನಿಭಾಯಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಮನಸ್ಸಿಗೆ ಸದಾ ಸಂಕಟವಾಗ್ತಕ್ಕಂಥದ್ದು ಈ ದಿನ. ಯಾವಾಗಲೂ ಸಂಕಟ, ಏನೋ ಕಳ್ಕೊಂಡಿರೋ ರೀತಿ ಸಂಕಟಗಳನ್ನ ಅನುಭವಿಸ್ತಕ್ಕಂಥದ್ದು ಕೂಡ ಕಂಡುಬರುತ್ತೆ. ಹಿರಿಯರಿಂದ ಬೋಧನೆ, ಆ ಹಿರಿಯರು ಹೇಳ್ತಕ್ಕಂಥ ಮಾತನ್ನ ಸ್ವೀಕರಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಎಲ್ಲೋ ಒಂದು ಕಡೆ ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಶರೀರದಲ್ಲಿ ಉಷ್ಣಾಂಶ, ಶೀತಾಂಶ ಸಮತೋಲನವನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆರೋಗ್ಯದ ಕಡೆ ಗಮನವನ್ನ ಹರಿಸಿ. ಈ ದಿನ ದುರ್ಗಾದೇವಿಯ ಆಲಯಕ್ಕೆ ಹೋಗಿ 21 ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಕೋರ್ಟ್ ವಿವಾದಗಳಿಂದ ಮನಸ್ತಾಪಗಳಾಗ್ತಕ್ಕಂಥದ್ದು ಕೂಡ ಕಂಡುಬರುತ್ತೆ. ನಿರೀಕ್ಷಿತ ಆದಾಯ, ವ್ರತ, ಅಲೆದಾಟ, ತಿರುಗಾಟಗಳನ್ನ ಹೆಚ್ಚಾಗಿ ಮಾಡ್ತೀರಾ. ಅಲ್ಪ ಕಾರ್ಯಸಿದ್ಧಿ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ಕಾರ್ಯಸಿದ್ಧಿ ಆಗುತ್ತೆ. ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನ ಅನುಭವಿಸ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ಪವಮಾನ ಸೂಕ್ತ ಪಾರಾಯಣವನ್ನ ಮಾಡಿ, ಆಂಜನೇಯನಿಗೆ 108 ವಿಳ್ಳೆದೆಲೆ ಹಾರವನ್ನ ಹಾಕಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಸರ್ಕಾರಿ ನೌಕರರಲ್ಲಿ ಇರ್ತಕ್ಕಂಥವರಿಗೆ, ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಬಡ್ತಿ, ಪ್ರಮೋಷನ್ ಲಭ್ಯವಾಗ್ತಕ್ಕಂಥ ಒಂದು ಶುಭಯೋಗ. ಯಾರ್ಯಾರು ಹೂಡಿಕೆಗಳನ್ನ ಮಾಡಿರ್ತೀರೋ ಅಂತವರಿಗೆ ಬಹಳಷ್ಟು ಲಾಭ. ಮನಃಶಾಂತಿ, ಅತಿಯಾದ ಮುಂಗೋಪವನ್ನ ಮಾಡ್ಕೊಂಡ್ಬಿಡ್ತೀರಾ, ಅದರಿಂದ ದ್ವೇಷಗಳನ್ನ ಕಟ್ಕೊಳ್ತಕ್ಕಂಥ ದಿನವಾಗತ್ತೆ. ಅದಕ್ಕೆ ಈ ದಿನ ಕೋಪವನ್ನ ಮಾಡ್ಕೋಬೇಡಿ, ಶಾಂತ ರೀತಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ
ಕೆಲಸವನ್ನ ಮಾಡಿ. ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಈ ದಿನ ಸ್ಥಿರಾಸ್ತಿ ಮಾರಾಟಕ್ಕೆ ಬಹಳಷ್ಟು ಯತ್ನವನ್ನ ಪಡ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಯತ್ನ ಕಾರ್ಯಗಳಲ್ಲಿ ತೊಂದರೆ, ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ತೊಂದರೆಯನ್ನ ಅನುಭವಿಸಬೇಕಾಗತ್ತೆ. ನಗದು ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆ, ಎಚ್ಚರವನ್ನ ವಹಿಸಿ. ಇಲ್ಲ ಅಂತ ಅಂದ್ರೆ ಮೋಸಕ್ಕೆ ಒಳಗಾಗಬೇಕಾಗತ್ತೆ. ಗುಪ್ತ ವಿದ್ಯೆಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಓಂ ನಮೋ ನಾರಸಿಂಹಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ, ಕಣ್ಣಿಲ್ದೇ ಇರ್ತಕ್ಕಂಥ ಹಂದ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಒತ್ತಡ, ವರ್ಕ್ ಲೋಡ್ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು. ಜಾಗ್ರತೆಯಿಂದ ನಿಭಾಯಿಸಿ. ಸ್ತ್ರೀಯರಿಗೆ ಬಹಳಷ್ಟು ಶುಭ. ಸ್ಥಗಿತ ಕಾರ್ಯಗಳು ಕೂಡ ಮುನ್ನಡೀತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ವಾಹನದಿಂದ ಬಹಳಷ್ಟು ಲಾಭ, ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ, ಕುಲದೇವರಿಗೆ ತುಪ್ಪದ ದೀಪವನ್ನ ಹಚ್ಚಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಆಧ್ಯಾತ್ಮದ ಕಡೆ ಒಲವು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನ ಮಾಡಲಿಕ್ಕೆ ಬಹಳಷ್ಟು ಓಡಾಟವನ್ನ ಮಾಡ್ತೀರಾ. ಉತ್ತಮ ಬುದ್ಧಿಶಕ್ತಿ. ಸ್ವಲ್ಪ ಹಣ ಬಂದರೂ ಕೂಡ ಉಳಿಯಲ್ಲ. ಹಣಕ್ಕೋಸ್ಕರ ಬಹಳಷ್ಟು ಪರದಾಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ಲಕ್ಷ್ಮೀ ಹೃದಯ ಸ್ತೋತ್ರ ಪಾರಾಯಣವನ್ನ ಮಾಡಿ, ವೃದ್ಧ ದಂಪತಿಗಳಿಗೆ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನ ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಪ್ರಯತ್ನದಿಂದ ಕಾರ್ಯಸಿದ್ಧಿ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ಯಂತ್ರೋಪಕರಣಗಳಿಂದ ಬಹಳಷ್ಟು ಲಾಭಗಳನ್ನ, ಯಾರ್ಯಾರು ಮಿಷಿನರಿಯನ್ನ ಇಟ್ಕೊಂಡು ಕೆಲಸವನ್ನ ಮಾಡಿ ಜೀವನವನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಲಾಭ. ನೂತನ ವಸ್ತು ಖರೀದಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಪರಸ್ಥಳ ವಾಸವನ್ನ ಮಾಡಬೇಕಾಗತ್ತೆ. ಈ ದಿನ ಓಂ ನಂದೀಶ್ವರಾಯ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಗಣೇಶನ ಆಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಪ್ರಯತ್ನ ಮಹತ್ತರವಾದ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ನೀವು ಏನು ಪ್ರಯತ್ನವನ್ನು ಪಡ್ತೀರೋ ಅದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಸಿದ್ಧಿ ಆಗತ್ತೆ. ವಿವಿಧ ರೀತಿಯಲ್ಲಿ ಧನಲಾಭಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಇಂಧನ ವಸ್ತುಗಳಿಂದ ಬಹಳಷ್ಟು ಲಾಭ. ಆದ್ರೆ ಎಲ್ಲೋ ಒಂದು ಕಡೆ ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ, ದಂಡವನ್ನ ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ, ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ವಾಹನದಿಂದ ಅಪಾರವಾಗಿರ್ತಕ್ಕಂಥ ಖರ್ಚನ್ನ ಮಾಡ್ತೀರಾ. ಅಥವಾ ವಾಹನ ತಗೊಳ್ಳಿಕ್ಕೋ, ಅಥವಾ ವಾಹನ ರಿಪೇರಿಗೋ, ಅಥವಾ ಏನೋ ಒಂದು ವ್ಯವಸ್ಥಿತವಾಗಿ ಅಪಾರ ಖರ್ಚುಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಜಾಗ್ರತೆಯನ್ನು ವಹಿಸಿ. ಮಕ್ಕಳಿಂದ ಸಿಹಿ ಸುದ್ದಿಯನ್ನ ಕೇಳ್ತಕ್ಕಂಥ ಒಂದು ಶುಭ ಯೋಗ. ಸ್ತ್ರೀಯರಿಗೆ ಆಕಸ್ಮಿಕ ಧನಲಾಭವಾಗ್ತಕ್ಕಂಥದ್ದು ನೀವು ಅನ್ಕೊಂಡೇ ಇರಲ್ಲ, ಇದ್ದಕ್ಕಿದ್ದಾಗೆ ಧನಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಕುಟುಂಬದಲ್ಲಿ ಸೌಖ್ಯ, ಆದ್ರೆ ಎಲ್ಲೋ ಒಂದು ಕಡೆ ಶತ್ರು ಬಾಧೆಗೆ ಒಳಗಾಗಬೇಕಾಗತ್ತೆ. ಶತ್ರುಗಳು ಮಾಡಿರ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಕಡು ಬಡವರಿಗೆ, ಅನ್ನಾಕಾಂಕ್ಷಿಗಳಾಗಿರ್ತಕ್ಕಂಥವರಿಗೆ ಕೈಲಾದ ಸೇವೆಯನ್ನ ಮಾಡಿ, ಅನ್ನದಾನವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೇ, ಮುಂದಿನ ಭಾಗಕ್ಕೆ ಹೋಗಕ್ಕಿಂತ ಮೊದಲು ಒಬ್ರು ಕಾಲರ್ ಇದ್ದಾರೆ. ರಾಘವೇಂದ್ರ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ರಾಘವೇಂದ್ರ ಅವರೇ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ರಾಘವೇಂದ್ರ ಅವರೇ ನಮಸ್ಕಾರ ಅಪ್ಪ. ನಮಸ್ತೆ ನಮಸ್ತೆ ಸರ್. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳ್ತೀರಪ್ಪ? 8. ನಿಮ್ಮ ಮನೆ ದೇವರು ಏನು? ನಮ್ಮ ಕುಲದೇವರು ನರಸಿಂಹ, ಮನೆ ದೇವರು ಚೌಡೇಶ್ವರಿ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ತಾಂಬೂಲ ಪ್ರಶ್ನೆಗೆ ನಾನು ಹೋಗ್ತೇನೆ. ಆ ತಾಂಬೂಲ ಪ್ರಶ್ನೆ ಏನ್ ಹೇಳುತ್ತೆ ನೋಡೋಣ. ಎಲ್ಲ ಇದೆ ಗುರುಜಿ, ತಿನ್ನೋಕೆ ಉಣ್ಣೋಕೆ ಸಮಸ್ಯೆ ಇಲ್ಲ, ಆದ್ರೆ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಮನೋವ್ಯತೆ ದರಿದ್ರತೆ ಕಾಡ್ತಾ ಇದೆ, ಏನ್ ಮಾಡ್ಬೇಕು ಅಂತ ದಾರಿ ಕಾಣ್ತಾ ಇಲ್ಲ. ಇದಕ್ಕೋಸ್ಕರನೇ ನೀವು ಕರೆ ಮಾಡಿದೀರಾ, ಹೌದಾ? ಹೌದು. ಏನಾಗ್ಬೇಕು ಹೇಳಿಪ್ಪ? ಅಂದ್ರೆ ನನ್ನ ಒಂದು ಕಲಿಕೆ, ನನ್ನ ಇದ್ರ ಪ್ರಕಾರ ನನಗೆ ಗಳಿಕೆ ನನ್ನ ಇದು ಸಾಲದು ಅಂತೇಳಿ, ಮತ್ತೆ ಹಿಡಿದ ಕೆಲಸಗಳೆಲ್ಲವೂ ಕೈಗೂಡಲ್ಲ ಅಂತೇಳಿ. ಖಂಡಿತವಾಗಿ ಹೌದು. ಪ್ರಶ್ನಾ ಭಾಗದಲ್ಲಿ ಹುಟ್ಕೊಂಡಿರ್ತಕ್ಕಂಥ ಪ್ರಶ್ನೆಯೂ ಕೂಡ ಅದೇ. ಮೊದಲು ನಾನು ಹೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ನಿಮ್ಮ ವಾಸಸ್ಥಾನದಿಂದ ಉತ್ತರ ಭಾಗದಲ್ಲಿ ವಿಷ್ಣು ಮಂದಿರ ಅಥವಾ ಹನುಮನ ಮಂದಿರ ಇದೆ, ಹೌದಾ? ವಿಷ್ಣು ಮಂದಿರ ಇದೆ, ಹೌದು. ವಿಷ್ಣು ಮಂದಿರ ಅಥವಾ ಹನುಮನ ಮಂದಿರ? ಹನುಮನ್ ಮಂದಿರ ಇದೆ, ಉತ್ತರ ಭಾಗದಲ್ಲಿ ಹನುಮನ ಮಂದಿರ ಇದೆ. ಆ ಹನುಮನ ಮಂದಿರಕ್ಕೆ ಪ್ರತಿ ಶನಿವಾರ ಹೋಗಿ
ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ಮಂತ್ರವನ್ನ ವ್ಯವಸ್ಥಿತವಾಗಿ ಸುಮಾರು ಸಾಧ್ಯವಾದರೆ 28, 48, 54 ಅಥವಾ 108 ಬಾರಿ ಜಪವನ್ನ ಮಾಡಿಕೊಂಡು ನಾಟಿ ತುಳಸಿಯನ್ನ ಹೃದಯ ಭಾಗಕ್ಕೆ, ಆಂಜನೇಯನಿಗೆ ಹೃದಯ ಭಾಗಕ್ಕೆ ಅರ್ಪಣೆಯನ್ನ ಮಾಡಿ ನಿಮ್ಮ ಪ್ರಾರ್ಥನೆಯನ್ನ, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಆ ಹನುಮನಿಗೆ ಹೇಳಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ ಸಿಂಧೂರ ಧಾರಣೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಇದೇ ರೀತಿ 16 ಶನಿವಾರಗಳು ಮಾಡಿ 17 ಅಥವಾ 18ನೇ ಶನಿವಾರದಂದು ನಿಮ್ಮ ಇಷ್ಟ ಕಾಮ್ಯಾರ್ಥ ಫಲಸಿದ್ಧಿಯಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಚಂದ್ರಶೇಖರ್ ಅನ್ನೋರು ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚಂದ್ರಶೇಖರ್ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕು? ಗುರುಗಳಿದ್ದಾರೆ, ಮಾತನಾಡಿ. ಚಂದ್ರಶೇಖರ್ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿಪ್ಪ. ಓಕೆ ಸರ್. ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 9. 9. ನಿಮ್ಮ ಮನೆ ದೇವರು ಯಾವುದು? ಕೋದಂಡರಾಮಸ್ವಾಮಿ. ಮತ್ತೊಮ್ಮೆ ಹೇಳಿ. ಕೋದಂಡರಾಮಸ್ವಾಮಿ. ಕೋದಂಡರಾಮಸ್ವಾಮಿ. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ನಾವು ಡ್ರೈವರ್ ಆಗಿದ್ದೀವಿ ಸರ್. ಖಂಡಿತ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. 1, 2, 3, 4, 5, 6, 7, 8, 9 ಅಂದ್ರೆ 1, 2, 3, 4, 5, 6, 7, 8, 9. ಏನು ದುಡಿದ್ರೆ ಏನು ಪ್ರಯೋಜನ ಗುರೂಜಿ? ಎಲ್ಲವೂ ಕೂಡ ಖರ್ಚಾಗತ್ತೆ. ದರಿದ್ರತೆ ಅನ್ನೋದು ತಾಂಡವ ಹಾಡ್ತಾ ಇದೆ. ಬರ್ತಕ್ಕಂಥದ್ದು ಸಾಕಾಗ್ತಾ ಇಲ್ಲ. ಇದೇ ರೀತಿ ಆಯಿತು ಅಂತ ಅಂದರೆ ನನ್ನ ಮನೋವಾಂಚಲ್ಯ, ನನ್ನ ಆಸೆ ಆಕಾಂಕ್ಷೆಗಳು ಯಾವತ್ತು ಈಡೇರುವುದು ಅನ್ನೋ ಪ್ರಶ್ನೆಯನ್ನ ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು, ಕರೆಕ್ಟ್. ಏನು ನಿಮ್ಮ ಆಸೆ ಆಕಾಂಕ್ಷೆಗಳು? ನೀವು ಹೊಸ ಗಾಡಿ ತಗೋಬೇಕು, ನಾವೇ ಓನಾಗಿ ಓಡಿಸ್ಬೇಕು ಅಂತ ಏನಾದ್ರೂ ಇದೆಯಾ? ಹೌದು ಸರ್. ಖಂಡಿತ ಖಂಡಿತ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ನೀವು ತುಮಕೂರಿನಿಂದ ಕರೆ ಮಾಡಿದ್ದೀರಾ, ಹೌದಾ? ಹೌದು. ನಿಮ್ಮ ಹತ್ತಿರದಲ್ಲೇ ಸಿದ್ಧಗಂಗಾ ಮಠ ಇದೆ. ಆ ಸಿದ್ಧಗಂಗಾ ಮಠಕ್ಕೆ ಪ್ರತಿನಿತ್ಯ ಹೋಗಿ ಗುರುಗಳ ದರ್ಶನವನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಸರಿಯಾಗಿ 28 ದಿನಗಳ ಕಾಲ ಎಡಬಿಡದೆ ಆ ಶತಾಯುವಿನ ಗುರುವಿನ ಅನುಗ್ರಹವನ್ನ, ದರ್ಶನವನ್ನ ನೀವು ಪಡೆದಾಗ ನಿಮಗೆ ಒಂದು ಭಾಗದಲ್ಲಿ ಗುರುಬಲ ಪ್ರಾಪ್ತಿಯಾಗತ್ತೆ. ಯಾವಾಗ ಗುರುಬಲ ಪ್ರಾಪ್ತಿಯಾಗುತ್ತೋ ಆಗ ನಿಮ್ಮ ಮನೋವಾಂಚಲ್ಯ ಫಲಸಿದ್ಧಿಯಾಗತ್ತೆ. ಜೊತೆಗೆ ಒಂದು ಶ್ರೀಚಕ್ರ ಸ್ಥಾಪನೆಯನ್ನ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಈ ರೀತಿ ಮಾಡಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಜಗನ್ನಾಥ್ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ಜಗನ್ನಾಥ್ ಅವರೇ, ಯಾರ ಬಗ್ಗೆ ಕೇಳಬೇಕು? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮಾತಾಡಿ ಜಗನ್ನಾಥ್. ಹಲೋ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗ ಕೇಳಬೇಕಾಯ್ತು ಮೇಡಮ್. ನಿಮ್ಮ ಮಗನ ಹೆಸರೇನು ಸರ್? ಮಂಜುನಾಥ್ ಅಂದ್ಬಿಟ್ಟು. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಜಗನ್ನಾಥ್ ಅವರೇ ನಮಸ್ಕಾರ. ಸರ್, ನಿಮ್ಮ ಮಗನ ಹೆಸರು ಹೇಳಿಪ್ಪ. ಮಂಜುನಾಥ್ ಡಿಜೆ. ಏನ್ ಮಾಡ್ತಾ ಇದ್ದಾರೆ? ಅವರು ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಖಂಡಿತ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 8. ಹೌದು. ನಿಮ್ಮ ಮನೆ ದೇವರು ಯಾವ್ದಪ್ಪ? ನಂಜುಂಡೇಶ್ವರ. ನಂಜುಂಡೇಶ್ವರ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ತಾಳೇಗರಿ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೀನಿ. ಈ ತಾಳೇಗರಿ ಪ್ರಶ್ನೆಗೆ ಹೋದಾಗ ತಾಳೇಗರಿ ಪ್ರಶ್ನೆ ಏನ್ ಹೇಳುತ್ತೆ ನೋಡೋಣ. ತಾಳೇಗರಿ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಒಂದು ವಿಚಾರವನ್ನ ಸಂಪೂರ್ಣವಾಗಿ ನಾವು ನೋಡ್ಲಿಕ್ಕೆ ಹೊರಟಾಗ ಇಲ್ಲೇನಾಗತ್ತೆ, ವಿದ್ಯಾಭ್ಯಾಸವು ಚೆನ್ನಾಗಾಯ್ತು, ಎಲ್ಲವೂ ಆಯ್ತು, ಆದರೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. 1, ಮಾಡ್ತಕ್ಕಂಥ ಕೆಲಸ ಕಾರ್ಯವೂ ಕೂಡ ಸರಿಯಿಲ್ಲ. 2, ಮತ್ತೆ ಶುಭ ಕಾರ್ಯಗಳು ನಡೀತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ. ಇಂಥ ಒಂದು ಪ್ರಶ್ನೆಗೆ ನೀವು ಕರೆ ಮಾಡಿದ್ದೀರಾ, ಹೌದಾ? ಹೌದು ಹೌದು. ಶುಭ ಕಾರ್ಯ ನಡೀತಾ ಇಲ್ಲ. ಏನ್ ಹೇಳಿ? ಶುಭ ಕಾರ್ಯ ನಡೀತಾ ಇಲ್ಲ ಮೇಡಮ್. ತಾಳೇಗರಿ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದಕ್ಕೆ ಇಲ್ಲಿ ತಾಳೇಗರಿಯಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಶುಕ್ರ ಮತ್ತೆ ಕುಜ ಅಂದ್ರೆ ಶುಕ್ರನ ಅನುಗ್ರಹವೂ ಕೂಡ ಕಮ್ಮಿ ಆಗಿದೆ, ಮಾಂಗಲ್ಯಾಧಿಪತಿಯಾಗಿರ್ತಕ್ಕಂಥ ಕುಜನ ಅನುಗ್ರಹವೂ ಕೂಡ ಕಮ್ಮಿ ಆಗಿದೆ. ಜಾತಕವನ್ನ ಒಮ್ಮೆ ವಿಮರ್ಶೆಯನ್ನ ಮಾಡಿ ಶುಕ್ರನ ದೃಷ್ಟಿ ನೀಚ ಗ್ರಹದ ಮೇಲೆ, ನೀಚ ಕ್ಷೇತ್ರದ ಮೇಲೆ ಬಿದ್ದಿದೆ. 1,
ಇನ್ನೊಂದು ಕುಜ ಬಲ ಅಂತಕ್ಕಂಥದ್ದಿಲ್ಲ. ನೋಡಿ, ಯಾವಾಗಲೂ ಅಷ್ಟೇ ಮದುವೆ ಮಾಡಬೇಕಾದ್ರೆ ಗುರುಬಲ ಮಾತ್ರ ಲೆಕ್ಕಾಚಾರವನ್ನು ಮಾಡ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಕುಜ ಬಲ ಅಂತಕ್ಕಂಥದ್ದು ಕೂಡ ಅತ್ಯವಶ್ಯಕ. ಕುಜನ ದೃಷ್ಟಿ ಶುಭಕಾರಕನಾಗಿರಬೇಕು. ಯಾವಾಗಲೂ ಅಷ್ಟೇ ಮಿತ್ರ ಕ್ಷೇತ್ರಕ್ಕೆ ಇರಬೇಕು ಅಥವಾ ಉಚ್ಚ ಕ್ಷೇತ್ರದಲ್ಲಿ ಇರಬೇಕು. ಒಮ್ಮೆ ಜಾತಕವನ್ನು ವಿಮರ್ಶೆಯನ್ನ ಮಾಡಿ ಕುಜ ಶಾಂತಿ ಶುಕ್ರ ಶಾಂತಿ ಹೋಮವನ್ನ ಆಚರಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಖಂಡಿತವಾಗಿ ಅನುಕೂಲಗಳಾಗತ್ತೆ. ಗೊತ್ತಿಲ್ಲ ಅಂದ್ರೆ ಜಾತಕವನ್ನ ತೆಗೆದುಕೊಂಡು ಕಚೇರಿಗೆ ಬಂದು ಭೇಟಿಯನ್ನ ಮಾಡಿ ಈ ಜಾತಕ ವಿಮರ್ಶೆಯನ್ನ ಮಾಡಿಸಿ ಇದರಲ್ಲಿ ಇರ್ತಕ್ಕಂಥ ದೋಷಗಳನ್ನ ಖಂಡಿತವಾಗಿ ನಿವಾರಣೆಯನ್ನ ಮಾಡಿ ಖಂಡಿತವಾಗಿ ವ್ಯವಸ್ಥಿತವಾಗಿ ಅನುಕೂಲಗಳನ್ನ ಮಾಡಿಕೊಡಲಾಗತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಗುರುಗಳೇ, ನೆನ್ನೆ ತಾನೇ ರಾತ್ರಿ ಚಂದ್ರಗ್ರಹಣ ಕಳೆದಿದೆ. ಈ ಚಂದ್ರಗ್ರಹಣದ ಸಮಯದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಹಾರವನ್ನ ಸೇವಿಸಿರೋರಿಗೆ ಬಹಳಷ್ಟು ದೋಷಗಳು ಕಾಡುತ್ತೆ. ಯಾಕಂದ್ರೆ ನೆಗೆಟಿವ್ ಎನರ್ಜಿ ತುಂಬಾ ಇರೋದ್ರಿಂದ ದೋಷಗಳು ಕಾಡುತ್ತೆ ಅಂತ ಹೇಳಿದ್ರಿ. ಈ ದೋಷಗಳನ್ನ ಕಾಡೋದು ಏಕೆ? ಈ ದೋಷಗಳಿಂದ ನಿವಾರಣೆ ಆಗೋದು ಹೇಗೆ? ಮುಖ್ಯವಾಗಿ ಮೊನ್ನೆಯಿಂದ ನಿನ್ನೆ ಬೆಳಗ್ಗೆಯಿಂದ ಗ್ರಹಣದ ವಿಚಾರಗಳೇ ಬಹಳಷ್ಟು ಎಲ್ಲ ವಾಹಿನಿಗಳಲ್ಲೂ ಬಂದಿರತಕ್ಕಂಥದ್ದು. ಅದರಲ್ಲೂ ನಮ್ಮ ಪಬ್ಲಿಕ್ ಟಿವಿಯಲ್ಲಂತೂ ಸಾರ್ವಜನಿಕರ ಉಪಯೋಗಕ್ಕೋಸ್ಕರ ಬೆಳಗ್ಗೆಯಿಂದನೂ ಕೂಡ ಎಲ್ಲವನ್ನೂ ಕೂಡ ಹಂತ ಹಂತವಾಗಿ ಹಣುವಾಗಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದರೂ ಸಹಿತ ಇಲ್ಲೇನಾಗತ್ತೆ, ಕೆಲ ವೈಜ್ಞಾನಿಕ ದೃಷ್ಟಿಯಲ್ಲಿ ಕೆಲವರು ಹೇಳ್ತಾರೆ ಇಲ್ಲ ಆಹಾರವನ್ನು ಸ್ವೀಕರಿಸಬಹುದು, ಏನೂ ಆಗಲ್ಲ ಅಂತ ಹೇಳಿರ್ತಕ್ಕಂಥವರು ಅದನ್ನೇ ನಂಬಿಕೊಂಡು ಆಹಾರವನ್ನು ಸ್ವೀಕರಿಸಿರ್ತಕ್ಕಂಥವರಿಗೆ ಇಲ್ಲದೆ ಇರತಕ್ಕಂಥ ವ್ಯಾಧಿಗಳು ಆವಾಹನೆಯಾಗತ್ತೆ. ನೀವು ನೋಡಬಹುದು, ಚೆನ್ನಾಗಿದ್ದವನು ಪಾಪ ಎಲ್ಲೋ ಒಂದು ಕಡೆ ಜ್ವರ ಅಂತ ಹೋಗ್ತಾನೆ, ಆ ಜ್ವರ 3 ದಿವಸ ಆದ್ರೂ ವಾಸಿ ಆಗಲ್ಲ. ಆಮೇಲೆ ಡಾಕ್ಟರ್ ಹೇಳ್ತಾನೆ ಬ್ಲಡ್ ಟೆಸ್ಟ್ ಮಾಡಬೇಕು, ನಿಮಗೆ ಯಾವ ಜ್ವರ ಬಂದಿದೆ ಹೇಳಬೇಕು, ಆಮೇಲೆ ನಾನು ಟ್ರೀಟ್ಮೆಂಟ್ ಕೊಡಬೇಕು. ಇದು ಸಾಧಾರಣವಾಗಿರ್ತಕ್ಕಂಥ ಜ್ವರ ಅಲ್ಲ, ಅದು ಡೆಂಗಿ ಇರಬಹುದು, ಚಿಕನ್ ಗುನ್ಯಾ ಇರಬಹುದು, ಇನ್ನೊಂದಿರಬಹುದು, ಮತ್ತೊಂದಿರಬಹುದು. ಹೀಗೆ ಈ ಜ್ವರದ ಬಾಧೆ ಅಂತಕ್ಕಂಥದ್ದು ಅಧಿಕವಾಗತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ನೋಡಿ, ಮೊದಲು ಕಾಯಿಲೆಗಳು ಆವಾಹನೆ ಆಗ್ತಕ್ಕಂಥದ್ದು ಏನೋ ಒಂದು ರೀತಿಯ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಎಲ್ಲೋ ವಾಟರ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಫುಡ್ ಇನ್ಫೆಕ್ಷನ್ ಆಗಿರಬಹುದು. ಇಂಥದ್ರಲ್ಲಿ ಏನಾಗತ್ತೆ, ಮೊದಲು ಸಣ್ಣದಾಗಿ ನಿಮಗೆ ಶುರುವಾಗತ್ತೆ. ಆ ಸಣ್ಣದಾಗಿ ಶುರುವಾಗಿ ನಂತರ ಹಂತವಾಗಿ ಬೆಳೀತಾ ಹೋಗುತ್ತೆ. ಇದಕ್ಕೋಸ್ಕರನೇ ಹಿರಿಯರು ಏನ್ ಮಾಡಿದ್ದಾರೆ, ಆಹಾರವನ್ನು ತ್ಯಜಿಸಿ ಇದರಿಂದ ನಾನಾ ರೀತಿಯ ವ್ಯಾಧಿಗಳು ಆವಾಹನೆಯಾಗತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನ ಆವತ್ತಿನ ಕಾಲದಲ್ಲಿ ಹೇಳಿದ್ದಾರೆ. ಸೈನ್ಸ್ ಎಷ್ಟೇ ಮುಂದುವರೆದಿರ್ಬೋದು, ಆದರೂ ಸಹಿತ ನಮಗೆ ತಿಳಿದಿರ್ತಕ್ಕಂಥ ಶಕ್ತಿಗಳು ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದೆ. ನೋಡಿ, ಅದನ್ನೇ ನಾವೇ ಹೇಳ್ತೇವೆ ದೈವ ಶಕ್ತಿ. ಎಷ್ಟೋ ಜನಗಳ ಮನೆಯಲ್ಲಿ ಆ ದೈವ ಶಕ್ತಿಯ ಅನುಗ್ರಹ ಇಲ್ಲ ಅಂತ ಅಂದ್ರೆ ಇವತ್ತು ಏನೇನೋ ಆಗೋಗ್ತಾ ಇತ್ತು. ಹೌದಲ್ವಾ? ಯೋಚನೆಯನ್ನ ಮಾಡಿ. ಹಾಗೆ ಇಂಥ ಒಂದು ಆಹಾರವನ್ನು ಸ್ವೀಕರಿಸಿರ್ತಕ್ಕಂಥವ್ರು ಅಕಸ್ಮಾತ್ ಸ್ವೀಕರಿಸಿದ್ದರೆ ಅಯ್ಯೋ ಯಾಕೋ ಗೊತ್ತಿಲ್ಲ ಹಿರಪ್ಪ ಅಂದ್ರೆ ಹಶು ತಡೀಲಿಲ್ಲ ನಾನು ತಿಂದ್ಬಿಟ್ಟೆ ಅಂತ ಇದ್ರೆ ನೋಡಿ, ತಡ ಮಾಡಬೇಡಿ. ವ್ಯವಸ್ಥಿತವಾಗಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ತಲೆಗೆ ಸ್ನಾನ ಮಾಡಿಕೊಂಡು ಶ್ವೇತ ವಸ್ತ್ರಗಳನ್ನ ಧಾರಣೆಯನ್ನ ಮಾಡಿಕೊಂಡು ವ್ಯವಸ್ಥಿತವಾಗಿ 1 ಮೀಟ್ರು ಅಥವಾ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಬಿಳಿ ಬಟ್ಟೆ ಜೊತೆಗೆ ತಂಡುಲ ಧಾನ್ಯ ಅಂದ್ರೆ ಏನೋ ಅಕ್ಕಿ ಅಥವಾ ಭತ್ತ, ಇದನ್ನ ತಗೊಂಡು ಜೊತೆಗೆ ಸ್ವಲ್ಪ ಬೆಳ್ಳಿಯ ತುಂಡನ್ನ ತಗೊಂಡು ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಶಿವಾಂಶ ಸಂಭೂತನಾಗಿರ್ತಕ್ಕಂಥ ಗಣೇಶನ ದೇವಾಲಯಕ್ಕೆ ಹೋಗಿ ಅಥವಾ ಶಿವಾಲಯಕ್ಕೆ ಹೋಗಿ ವ್ಯವಸ್ಥಿತವಾಗಿ ಕೃಷ್ಣಾರ್ಪಣವನ್ನ ಮಾಡಿ ನೀವು ಅದನ್ನ ದಾನವನ್ನ ಕೊಟ್ಟು ನಮಸ್ಕಾರವನ್ನ ಮಾಡ್ತಾ ಬನ್ನಿ. ಏನು ಗುರುಗಳೇ, ಬರೀ ಬ್ರಾಹ್ಮಣರಿಗೆ ನಾವು ದಾನ ಕೊಡ್ಬೇಕಾ, ದೇವಸ್ಥಾನಕ್ಕೆ ದಾನ ಕೊಡ್ಬೇಕಾ? ಖಂಡಿತವಾಗಿ ಇಲ್ಲ. ವ್ಯವಸ್ಥಿತವಾಗಿ ಅರ್ಥ ಮಾಡ್ಕೊಳ್ಳಿ. ಶಕ್ತಿ ಇರ್ತಕ್ಕಂಥವರು ಎಲ್ಲೋ ಅನಾಥಾಶ್ರಮ ಅಥವಾ ವಯಸ್ಸಾಗಿರ್ತಕ್ಕಂಥವರ ಓಲ್ಡ್ ಏಜ್ ರೂಮ್ ಇರುತ್ತೆ, ಅಲ್ಲಿ ಹೋಗಿ ವ್ಯವಸ್ಥಿತವಾಗಿ ಇವತ್ತು ಅನ್ನದಾನವನ್ನ ಮಾಡಿ. ಕಣ್ಣಿಲ್ದೇ ಇರ್ತಕ್ಕಂಥ ಅಂಧ ಮಕ್ಕಳಿಗೆ ಅನ್ನದಾನವನ್ನ ಮಾಡಿ. ಖಂಡಿತವಾಗಿ ಇರ್ತಕ್ಕಂಥ ದೋಷಗಳು ನಿವಾರಣೆ ಆಗತ್ತೆ. ನಿಮಗೆಲ್ಲರಿಗೂ ಕೂಡ ಆದಿತ್ಯಾದಿ ನವಗ್ರಹಗಳ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ. ಗುರುಗಳೇ, ಎಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಕರೆ ಮಾಡಿದವರ ಸಮಸ್ಯೆಗಳಿಗೆ ರಾಶಿ ಪ್ರಶ್ನೆ ತಾಂಬೂಲ ಪ್ರಶ್ನೆಗಳ ಮೂಲಕ ಸುಲಭವಾದ ಪರಿಹಾರ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಚಂದ್ರಗ್ರಹಣದ ಸಮಯದಲ್ಲಿ ಆಹಾರವನ್ನು ತಿನ್ನೋದ್ರಿಂದ ಏನೆಲ್ಲ ದೋಷಗಳು ಕಾಡುತ್ತೆ ಅದರ ನಿವಾರಣೆಗೂ ಸಹ ಒಂದು ಉತ್ತಮ ನಿವಾರಣೆಯನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇನು ಯಾರಿಗೆ ಕರೆ ಸಿಕ್ಕಿಲ್ವೋ ನೀವು ಗುರೂಜಿಯವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿ ಮಾಡಬಹುದು. ಅವರ ವಿಳಾಸ ಹೀಗಿದೆ: ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ ಕೇಂದ್ರ, ನಂಬರ್ 202/2, HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರೋಡ್, ಬೆಂಗಳೂರು 43.
ಹಾಗೆ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 9972225300 999722530005. ಹಾಗೆ ನೀವು www.astrobrahma.net ಲಾಗಿನ್ ಆಗಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇದಾಗಿತ್ತು ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮ. ನಾವು ಹೊರಡುವಂತಹ ಸಮಯ ಆಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ.